ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಲದೀಪ್ ಸೆಂಗಾರ್ ಏನಿದ್ದಾರೆ ಜಾಮೀನನ್ನು ರದ್ದು ಮಾಡಲಾಗಿದೆ. ಆತನ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿರುವಂಥದ್ದು. ಆ ಆರೋಪಿಯ ಒಂದು ಜಾಮೀನನ್ನು ರದ್ದು ಮಾಡಲಾಗಿದೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಕುಲದೀಪ್ಗೆ ಆಘಾತ ಎದುರಾಗಿದೆ. ಕುಲದೀಪ್ ಸೆಂಗಾರ್ ಏನಿದ್ದಾರೆ ನನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಥವಾ ಮಾಡಲಾಗಿತ್ತು ಈ ಹಿಂದೆ ಅಂತ ಹೇಳಲಾಗ್ತಾರೆ. ಉನ್ನಾವೋ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಆರೋಪಿಯಾಗಿತ್ತು. ಜಾಮೀನು ಸಿಕ್ಕ ಒಂದು ವಿಚಾರ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿತ್ತು ಆಗ. ಆದರೆ ಆ ಒಂದು ಜಾಮೀನು ಅರ್ಜಿಯನ್ನು ಅಥವಾ ಜಾಮೀನನ್ನು ವಜಾಗೊಳಿಸಿದ ರದ್ದು ಮಾಡಿದ್ದಾರೆ. ರೇಪ್ ಆರೋಪಿ ಬಿಡುಗಡೆಗೊಳ್ಳುವಾಗ ಹೂಹಾರ ಹಾಕಿ ಮೆರವಣಿಗೆ ಕೂಡ ಮಾಡಲಾಗಿತ್ತು. ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ. ಈಗ ಅದೇ ಆರೋಪಿಯ ಜಾಮೀನಿಗೆ ತಡೆ ಸಿಕ್ಕಿದೆ. ಹೀಗಾಗಿ ಆತ ಮತ್ತೆ ಜೈಲಿಗೆ ಹೋಗಬೇಕು, ಜೈಲಲ್ಲಿ ಕಂಬಿಯನ್ನು ಎಣಿಸಬೇಕು. ಅದೊಂದು ಅತ್ಯಾಚಾರ ಆರೋಪಿಗೆ ಯಾಕೆ ನೀವು ಬೇಲನ್ನು ಕೊಟ್ಟರೇನೋ ಅಂತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿ ಆತನ ಜಾಮೀನು ಅರ್ಜಿಯನ್ನು ರದ್ದು ಮಾಡಿ ಮತ್ತೆ ನೀನು ಹೊರಗೆ ಹೋಗಬೇಕು, ಹೊರಗಡೆ ಇರೋಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಒಂದು ಆಘಾತವನ್ನು ಕೊಟ್ಟಿದೆ. ಒಂದು ಮಹತ್ತರವಾದಂಥ ತೀರ್ಪನ್ನು ಕೊಟ್ಟಿದೆ. ಅಂದರೆ ಯಾವುದೋ ಸಣ್ಣ ಪುಟ್ಟ ವಿಚಾರನೋ ಜಗಳನೋ ಗಲಾಟೆ ವಿಚಾರ ಅಲ್ಲ. ಇದು ರೇಪ್ ಪ್ರಕರಣ ಆಗಿರೋದ್ರಿಂದ ಸೂಕ್ಷ್ಮವಾದ ವಿಚಾರ. ಇದನ್ನು ಇನ್ನಷ್ಟು ಗಂಭೀರ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವಾಗಿ ಕುಲದೀಪ್ ಸೆಂಗಾರ್ಗೆ ಏನು ಜಾಮೀನು ಕೊಟ್ಟಿದ್ರಲ್ಲ ಅದನ್ನು ರದ್ದು ಮಾಡಿದೆ. ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಕುಲದೀಪ್ಗೆ ಒಂದು ದೊಡ್ಡ ಆಘಾತ. ಇನ್ನೂ ಕೂಡ ಈ ಒಂದು ವಿಚಾರದ ಬಗ್ಗೆ ಅವರು ಜೈಲಲ್ಲೇ ಕಳಿಬೇಕಾಗುತ್ತೆ. ಮುಂದಿನ ಒಂದು ಅರ್ಜಿ ಏನು ಹಾಕ್ತಾರೆ, ಅವ್ರೇನು ಸಲ್ಲಿಸ್ತಾರೋ ಹೆಂಗೆ ಏನು ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ಕುಲದೀಪ್ಗೆ ಸದ್ಯಕ್ಕಂತೂ ಜೈಲು ವಾಸನೆ ಗತಿ ಅಂತ ಹೇಳಲಾಗ್ತಾ ಇದೆ. ಉನ್ನಾವೋ ರೇಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಹಿಂದೆ ಅವರಿಗೆ ಜಾಮೀನು ಸಿಕ್ಕಾಗ ಸಾಕಷ್ಟು ಜನರು ಪ್ರಶ್ನೆ ಮಾಡಿರ್ತಾರೆ, ಒಬ್ಬ ರೇಪ್ ಮಾಡಿದಂತಹ ಆರೋಪಿಗೆ, ಅತ್ಯಾಚಾರ ಮಾಡಿದಂಥ ಆರೋಪಿಗೆ ಈ ರೀತಿಯಾಗಿ ವೈಭವದ ಒಂದು ಸ್ವಾಗತ ಯಾಕೆ? ಹೂನಾರ ಹಾಕಿ ಪಟಾಕಿಯನ್ನು ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿರ್ತಾರೆ. ಏನೋ ಸಾಧನೆ ಮಾಡಿ ಜೈಲಿಗೆ ಹೋಗಿ ಬಂದಿರ್ತಾರಲ್ಲ ಆ ರೀತಿಯ ಸ್ವತಂತ್ರ ಹೋರಾಟಗಾರರ ಇವರೇನಲ್ಲ. ಒಬ್ಬ ಆರೋಪಿಗೆ ಹಿಂಗೆ ಯಾಕೆ? ಇದನ್ನೆಲ್ಲ ಗಮನಿಸಿದಂತಹ ಕೋರ್ಟ್ ಹೇಳುತ್ತೆ ಬೇಡ, ಇವರು ಹೊರಗಡೆ ಇರೋದು ಸರಿ ಇಲ್ಲ. ಹೊರಗಡೆ ಇದ್ದರೆ ಇನ್ನೂ ಕೂಡ ಏನಾದರೂ ಬೇರೆ ರೀತಿಯಾದಂಥ ವಿಚಾರಗಳಲ್ಲಿ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಮತ್ತು ಇಂಥವ್ರಿಗೆ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಬೇರೆಯವರಿಗೆ ಪ್ರೇರಣೆಯಾಗುತ್ತೆ, ಯಾರು ಕೂಡ ಎದುರ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಒಂದು ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿಯನ್ನು ಒಳಗಡೆನೇ ಇರಬೇಕು ನೀನು ಅಂತ ಹೇಳಿ ಜಾಮೀನು ಅರ್ಜಿಯನ್ನು ರದ್ದು ಮಾಡಿದೆ. ಈಗ ಅದೇ ಆರೋಪಿ ಹೋಗಿದ್ದಾನೆ ಜೈಲಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.